ರೆಸಾರ್ಟಲ್ಲಿದ್ದೀನಿ. ಪ್ರತಿಯೊಂದು ಪ್ಲೇಸಿಗೆ ಹೋದಾಗ್ಲೂ ನನಗೆ ಅದ್ರ ಬಗ್ಗೆ ನಿಮಗೆ ವಿಷಯಗಳನ್ನ ಹಂಚ್ಕೊಳ್ಳೋದಕ್ಕೆ ಅಥವಾ ಆ ರೆಸಾರ್ಟ್ನ ಒಂದು ಕಂಪ್ಲೀಟ್ ಡೀಟೇಲ್ನ ನಾನು ನಿಮಗೆ ಕೊಡಬೇಕು ಅಂತ ಇಷ್ಟಪಡ್ತೀನಿ. ಯಾಕಂದರೆ ವೆಕೇಷನ್ ಈಸ್ ದ ಮೋಸ್ಟ್ ಪ್ರೀಷಿಯಸ್ ಥಿಂಗ್ ಇನ್ ಎವ್ರಿಬಡೀಸ್ ಲೈಫ್. ಯಾಕಂದರೆ ನಮ್ಮ ಒಂದು ಕೆಲಸನ ಬಿಟ್ಟು ನಾವು ಎಲ್ಲೋ ಆಚೆ ಹೋಗೋಣ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬರ್ತಾ ಇರ್ತೀವಿ. ಸೊ ನೀವು ದ ಬೆಸ್ಟ್ ಸ್ಟೇಯಲ್ಲಿ ಉಳ್ಕೋಬೇಕು, ದ ಬೆಸ್ಟ್ ರೆಸಾರ್ಟಲ್ಲಿ ಎಂಜಾಯ್ ಮಾಡಬೇಕು. ನಿಮ್ಮ 1 ಡೇ ಆಗಿರ್ಬೋದು, 2 ಡೇಸ್ ಆಗಿರ್ಬೋದು, ಈ ಟ್ರಿಪ್ಪನ್ನ ನೀವು ತುಂಬ ಅದ್ಭುತವಾಗಿ ಮೆಮೊರೇಬಲ್ ಆಗಿ ಉಳಿಯೋ ಥರ ಕಳಿಬೇಕು ಅನ್ನೋದೇ ನನ್ನ ಉದ್ದೇಶ. ಫುಲ್ಲಿ ಈ ರೆಸಾರ್ಟ್ ಬಗ್ಗೆ ನಾನು ಹೇಳಬೇಕು ಅಂದರೆ, ಯಾರ್ಯಾರು ಕೇರಳ ಆರ್ಕಿಟೆಕ್ಚರ್ನ ಇಷ್ಟಪಡ್ತಿರೋ, ಕೇರಳ ಅಂದ್ರೇ ಒಂದು ಗಾಡ್ಸ್ ಓನ್ ಕಂಟ್ರಿ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಎಕ್ಸ್ಟ್ರೀಮ್ಲಿ ಟ್ರೂ. ಯಾಕಂದರೆ ಇಷ್ಟು ಬ್ಯೂಟಿಫುಲ್ ಆಗಿರೋ ಆರ್ಕಿಟೆಕ್ಚರ್ ಲಿಟ್ರಲಿ ನೀವು ಎಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ಒನ್ ಆಫ್ ದ ರಿಚೆಸ್ಟ್ ಆ್ಯಂಡ್ ಒನ್ ಆಫ್ ದ ವೆರಿ ಟ್ರೆಡಿಷ್ನಲ್ ಕಲ್ಚರೇ ನಮ್ಮ ಕೇರಳ ಕಲ್ಚರ್. ನೋಡಿ, ಇದು ಅವರ ರಿಸೆಪ್ಷನ್. ಈ ಥರ ರಿಸೆಪ್ಷನ್ ನೀವು ಯಾರು ಎಲ್ಲೂ ನೋಡಿರಲ್ಲ. ಬನ್ನಿ, ಸ್ವಲ್ಪ ನಿಮಗೆ ಕತ್ಲೆ ಅನ್ನಿಸ್ಬೋದು. ಇದೇ ಅಲ್ವಾ ಹಳ್ಳಿ ಅಂದರೆ. ಇಲ್ಲಿ ಗಣೇಶ, ಈ ಟೇಬಲ್ ನೋಡಿ, ಇದನ್ನೆಲ್ಲ ಜಸ್ಟ್ ಒಂದೇ ಒಂದು ಮರದಿಂದ ಕೆತ್ತನೆ ಮಾಡಿದಾರಂತೆ. ಈ ಟೇಬಲ್ ಸೀರಿಯಸ್ಲಿ ಇಲ್ಲಿರೋ ಒಂದೊಂದು ಪೀಸ್ ಕೂಡ ಆ್ಯಂಟಿಕ್ ಆಗಿದೆ. ಈ ಕಾಲದಲ್ಲಿ, ಈ ಟೈಮಲ್ಲಿ ನೀವು ಎಷ್ಟೇ ಹುಡುಕಿದ್ರೂ ಈ ಥರ ಒಂದು ನಿಮಗೆ ಮರದಿಂದ ಮಾಡಿರೋ ಅಂಥ ಆರ್ಕಿಟೆಕ್ಟ್ಸು ನಿಮಗೆ ಕಾಣಿಸಲ್ಲ. ಇದು ಸೊ ಈ ಥರ ಒಂದು ವುಡನ್ ಫರ್ನಿಚರ್ಸ್ನ ನೀವು ಇವಾಗ ಫೈಂಡ್ ಮಾಡೋದು ತುಂಬಾ ಕಷ್ಟ. ಕಂಪ್ಲೀಟ್ ಇದು ಐ ಹರ್ಡ್ ಇದು 180 years ಆಫ್ ಹೆರಿಟೇಜ್ ಪ್ರಾಪರ್ಟೀಸ್. ಅಂದರೆ ದ ಓನರ್ ಅವ್ರ ಆನ್ಸಿಸ್ಟರ್ಸು, ಒಟ್ನಲ್ಲಿ ಅವ್ರದ್ದು ಯಾವುದೋ ಹಳೆ ಮನೆನ ಬೇರೆ ಕಡೆ ಇದ್ದಿದ್ದನ್ನು ಎಲ್ಲ ಈ ಒಂದು ಪ್ರಾಪರ್ಟಿಗೆ ಶಿಫ್ಟ್ ಮಾಡಿದ್ದಾರೆ. ಸೊ ದಿಸ್ ಈಸ್ ಆಲ್ 180 years ಓಲ್ಡ್ ಫರ್ನಿಚರ್ಸು ಅಥವಾ ಒಂದು ವುಡನ್ ಸ್ಟ್ರಕ್ಚರ್ಸ್ ಆಗಿರ್ಬೋದು, ದ ಮನೆದು ವಾಲ್ಸ್ ಆಗಿರ್ಬೋದು. ಇಟ್ ಈಸ್ ಆಲ್ 180 years ಓಲ್ಡ್. ಸೊ ಬನ್ನಿ, ನಾವಿದ್ದಿದ್ದು ಸ್ಟೇನ ನಾನು ನಿಮಗೆ ತೋರಿಸ್ತೀನಿ. ಸೊ ವಿ ಸ್ಟೇಡ್ ಹಿಯರ್ ಫಾರ್ 2 days. ಆ್ಯಂಡ್ ಆ್ಯಕ್ಚುಲಿ ನಮ್ಮ ಅಜ್ಜಿನೂ ಇಲ್ಲ, ನಮ್ಮ ಅಜ್ಜನೂ ಇಲ್ಲ, ಇಬ್ಬರು ಸೈಡಿಗೂ. ಸೊ ನಮಗೆ ಹಳ್ಳಿ ಮನೆ, ಹಳ್ಳಿ ವಾತಾವರಣ ಅಷ್ಟೊಂದಾಗಿ ನಮಗೆ ಪರಿಚಯ ಇಲ್ಲ. ಯಾಕಂದರೆ ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲನೂ ಫಸ್ಟು ಬೆಳಗಾಂ ಆಗಿರ್ಬೋದು ಅಥವಾ ಆಮೇಲೆ ಬ್ಯಾಂಗ್ಳೂರು ಸೆಟಲ್ ಆಗಿರ್ಬೋದು. ಸೊ ನಮಗೆ ಅಷ್ಟೊಂದು ಕನೆಕ್ಟಿವಿಟಿ ಇಲ್ಲ ಹಳ್ಳಿ ಜೊತೆ. ಬಟ್ ಸಿ, ದಿಸ್ ಇಸ್ ದ ಡೋರ್. ಆ್ಯಂಡ್ ಇದು ನಾವು ಇದ್ದಿದ್ದ ಸ್ಟೇ ಆಗಿದೆ, ತೊಟ್ಟಿ ಮನೆ ಥರ. ದಿಸ್ ಇಸ್ ಸೋ ಬ್ಯೂಟಿಫುಲ್. ಇಲ್ಲಿ ನೋಡಿ, ಈಚ್ ಆ್ಯಂಡ್ ಎವ್ರಿ ವಾಲ್ ಬೇಸಿಕಲಿ ಇವ್ರು ಕಟ್ಟೋದು ಸ್ವಲ್ಪ ಚೀರೆಕಲ್ಲು, ಸ್ವಲ್ಪ ವುಡ್ಡಿಂದಾನೇ ಅಂತೆ ಮನೆಗಳನ್ನ. ಆಮೇಲೆ ಹಂಚು ಸಕ್ಕದಾಗಿದೆ, ಸಕ್ಕದಾಗಿದೆ, ತುಂಬ ಸಕ್ಕದಾಗಿದೆ. ಇಲ್ಲಿ ಸೋಫಾ ಇದೆ. ಇಲ್ಲಿ ಈ ಮನೆಯಲ್ಲಿ ನಮಗೆ 3 rooms ಸಿಕ್ಕಿದೆ. ಸೊ ನಾವಿದ್ದು ಈ ಒಂದು ಮನೆ ಆಗಿತ್ತು. ಇಲ್ಲಿ ಈ ಮನೆಯಲ್ಲಿ 3 rooms ಇದೆ. ಆ್ಯಂಡ್ ದಿಸ್ ವಾಸ್ ಮೈನ್. ಸ್ವಲ್ಪ ಗಲೀಜಾಗಿದೆ, ಪ್ಲೀಸ್ ಡೋಂಟ್ ಮೈಂಡ್. ಅಲ್ಲಿ ನೋಡಿ, ಫುಲ್ ರಾಜರ ಕಾಲದ ಒಂದು ಫೀಲಿಂಗ್ ಬರ್ತಾ ಇತ್ತು. ಇನ್ನೊಂದು ಮನೆಗೆ ಹೋಗ್ತೀವಿ ಬನ್ನಿ. ಇಲ್ಲಿ ಟೋಟಲ್ 5 houses ಇದ್ದಾವೆ, ಅಂದರೆ 5 ಸ್ಟೇಸ್. 1 ಬಿಲ್ಡಿಂಗ್ ಅಂದರೆ ಒಂದು ಮನೆಯಲ್ಲಿ ನಿಮಗೆ 2 to 3 rooms ಸಿಗುತ್ತೆ. ಎಲ್ಲ ಮನೆಗೂ ಒಂದೊಂದು ಥರದ ಹೆಸರಿಟ್ಟಿದ್ದಾರೆ. ಕೋವಿಲಕ್ಕಮ್ ಅಂತೆ ಇದು. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ. ನೋಡಿ, ಇದಕ್ಕೆ ಗೇಟ್ ಇದೆ, ಈ ಥರ ಎಲ್ಲ ಗೇಟಿಂದ ಹಿಂಗೆ ಹೋಗೋದು. ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ, ನೀವು ಯಾವುದೋ ರೆಸಾರ್ಟಿಗೆ ಬಂದಿದ್ದೀರಾ, ಒಂದು ಲಕ್ಷರಿನ ಫೀಲ್ ಮಾಡ್ತಾ ಇದ್ದೀರಾ ಅಂತ ಅನ್ಸೋದೇ ಇಲ್ಲ. ಇಲ್ಲಿ ಬಂದರೆ ಇಲ್ಲಿ ನೀವು ನಿಮ್ಮ ಹಳ್ಳಿ ಮನೆಗೆ ಬಂದಿದ್ದೀರಾ ಅಂತಾನೆ ಅನಿಸುತ್ತೆ. ಯಾಕಂದರೆ ಅಷ್ಟು ನಿಮಗೆ
ಬ್ಯೂಟಿಫುಲ್ ಆಗಿ ಒಂದು ವೆದರ್ ಆಗಿರ್ಬೋದು, ಚಳಿ ಆಗಿರ್ಬೋದು, ಆಮೇಲೆ ನೋಡಿ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದೇ ಒಂಥರ ಒಂದು ಮಜಾ ಅನಿಸುತ್ತೆ ನನಗೆ ಇದನ್ನ ನೋಡಿದ್ರೆ. ವಿಂಡೋ, ಈ ಥರ ವಿಂಡೋಸ್ ಎಲ್ಲ ನೀವು ಬ್ಯಾಂಗ್ಳೂರಲ್ಲಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ, ತೆಗೆಯೋದಂತೂ. ಆ್ಯಂಡ್ ಕಂಬಗಳು, ಆಮೇಲೆ ಇಲ್ಲಿ ನೋಡಿ ಸಿಟ್ಔಟ್ ಇವಾಗ ಎಲ್ಲರ ಮನೇಲೂ ಮಾಡಿಸ್ತಾ ಇದ್ದಾರೆ, ವಿಂಡೋ ವ್ಯೂ ಬೇಕು ಅದು ಇದು ಅಂತ. ಇದು ಮುಂಚೆ ಕಾಲದಿಂದಾನೇ ಇದೆ, ಅಂದರೆ 180 years ಇಂದಾನೇ ಇದೆ ವಿಂಡೋ ವ್ಯೂ ತಗೊಳ್ಳೋದು ಎಲ್ಲ. ನಾವು ಇವಾಗ ಮಾಡಿಸ್ತಾ ಇದ್ದೀವಿ ಎಲ್ಲ ಪ್ಲೇವುಡ್ಸಲ್ಲಿ. ಇವೆಲ್ಲ ಒಳ್ಳೊಳ್ಳೆ ವುಡ್, 180 years ಇಂದ ಈ ವುಡ್ಡು ಏನೂ ಆಗಿಲ್ಲ ಅಂದರೆ ಇದು ಎಷ್ಟು ಒಳ್ಳೆ ವುಡ್ ಇರಬಾರ್ದು. ಆ್ಯಂಡ್ ಇವಾಗಂತೂ ಖಂಡಿತವಾಗ್ಲೂ ಇದೆಲ್ಲ ಸಿಗಲ್ಲ, ಇಷ್ಟು ಚೆನ್ನಾಗಿದೆ ಇದು. ಒಳಗಡೆ ಹೋಗೋದಕ್ಕೆ ಎಷ್ಟು ಕ್ಯೂಟ್ ಆಗಿದೆ, ಹಿಂಗೆ ಹೋಗೋದಂತೆ. ದಿಸ್ ಈಸ್ ಫ್ಯಾಮಿಲಿ ರೂಮ್. ಬೇಸಿಕಲಿ 4 ಜನ ಅಂದ್ರೆ ಅಮ್ಮ ಅಪ್ಪ 2 ಮಕ್ಕಳು ಇರೋದಕ್ಕೆ ಈ ರೂಮು. ದಿಸ್ ಇಸ್ ಸೋ ಬ್ಯೂಟಿಫುಲ್. ಅಂಡ್ ಇದು ವಾಶ್ರೂಮ್. Washroom is also very big and very nice. And you can see that table. Jinke table ನೋಡಿ. Jinke table. Like seriously, this was so beautiful. And ಬರೀ next complete this kitchen. ನಾನು ಆಲ್ರೆಡಿ ವಿಡಿಯೋಲಿ ತೋರಿಸಿದ ಹಾಗೆ this is kitchen. ಮೇಲ್ಗಡೆನೂ ಒಂದು 3 rooms ಇದಾವೆ. ದಟ್ ಈಸ್ ಕೋಸಿ ವೆರಿ ಸ್ಮಾಲ್ ರೂಮ್ಸ್. ದಟ್ ಈಸ್ ಆಲ್ಸೋ ವೆರಿ ಬ್ಯೂಟಿಫುಲ್. ಆ್ಯಂಡ್ ಇಲ್ಲಿ ಮೇಲ್ಗಡೆ ಬಂದರೆ ದೇರ್ ಇಸ್ ಇನ್ಫಿನಿಟಿ ಪೂಲ್ ಇದೆ. ಇದು ಒಂದನೇ ಇವರು ಮಾಡ್ರನ್ ಆಗಿ ಮಾಡಿರೋದು ಅಂತ ಅನ್ಕೊಂತೀನಿ ನಾನು. ಬಿಕಾಸ್ ಎಲ್ಲದೂ ಇವರು ಎಕ್ಸಾಕ್ಟ್ ಕೇರಳ ವೈಬ್ಸಲ್ಲಿ ಮಾಡಿದ್ದಾರೆ. ಬಟ್ ಇದು ಒಂದನ್ನೇ ಅವರು ಸ್ವಲ್ಪ ಮಾಡ್ರನ್ ಆಗಿ ಮಾಡಿರೋದು. ಸೊ ಎಲ್ಲ ಮನೆಗೂ ಇಲ್ಲಿ ಕಂಪ್ಲೀಟ್ 5 ಮನೆ ಇದ್ರೆ 5 ಮನೆಗೂ ಒಂದೊಂದು ವಿಭಿನ್ನವಾದ ಹೆಸರುಗಳನ್ನ ಇಟ್ಟಿದ್ದಾರೆ. ಅದ್ರ ಮೀನಿಂಗ್ ಏನು ಅಂತ ನನಗೂ ಸತ್ಯವಾಗಿ ಗೊತ್ತಿಲ್ಲ. ಇದು ಕಂಬದ ಮನೆ. ಹಬ್ಬ ಹಳ್ಳಿ ಊರಿಗೆ ಬಂದಂಗೆ ಆಗ್ತಾ ಇದೆ ಲಿಟ್ರಲಿ. ನೋಡಿ ಇದು ಎಷ್ಟು ಊರುಗಳು ಕ್ರಿಯೇಟಿವ್ ಆಗಿರ್ಬೋದು, ಅಷ್ಟು ಕ್ರಿಯೇಟಿವ್ ಆಗಿದ್ದಾರೆ. ತ್ರಿಶೂಲದಲ್ಲಿ ಈ ಥರ ಕೊಂಡಿ ಹೆಂಗಿದಾವೆ ಒಂದೊಂದು ಅಂದರೆ ಅಷ್ಟು ದಪ್ಪ ಇದ್ದಾವೆ. ವಾವ್, ಇದು ಒಂದು ರೂಮು. ಸೋ ಬ್ಯೂಟಿಫುಲ್, ಸೋ ಇಲ್ಲಿನ ಇನ್ನೊಂದು ವೈಶಿಷ್ಟ್ಯತೆ ಏನು ಅಂದರೆ ಇದು ರುದ್ರಾಕ್ಷಿ ಮರ. ಸೊ ನಿಮ್ಗೆಲ್ಲರಿಗೂ ರುದ್ರಾಕ್ಷಿ ಅಂದರೆ ಏನು ಅಂತ ಖಂಡಿತವಾಗ್ಲೂ ಗೊತ್ತಿರತ್ತೆ. ಸೊ ಇಲ್ಲಿ ನೋಡಿ ಇಷ್ಟೊಂದೆಲ್ಲ ಬಿದ್ದಿರೋದನ್ನು ನಾವಿವಾಗ ಆರಿಸಿರೋದು, ಅಂದರೆ ನಾನಲ್ಲ, ನಮ್ಮ ಮಮ್ಮಿ ಮತ್ತು ನಮ್ಮ ಅಪ್ಪ ಸೇರಿಕೊಂಡು ಆರಿಸಿರೋದು. ಪಂಚಮುಖಿ ರುದ್ರಾಕ್ಷಿ ಮರನೂ ಇದೆ ಇಲ್ಲಿ. ನೀವು ಬಂದರೆ ನಿಮಗೆ ರಿಯಲ್ ರುದ್ರಾಕ್ಷಿ ಅಂದರೆ ಫೇಕ್ ಇದು ಅಥವಾ ದುಡ್ಡು ಕೊಟ್ಟು ತೊಗೋಬೇಕು ಅನ್ನೋದೇನೂ ಇರಲ್ಲ. ಇಲ್ಲಿ ಬಿದ್ದಿರುತ್ತೆ, ಇಲ್ಲಿ ಬಿದ್ದಿರೋದನ್ನು ಪಟಾಪಟ ಅಂತ ಆರಿಸ್ಕೊಂಡು ಹೋಗ್ಬೋದು. ಸೊ ನಾವು ಇಷ್ಟೊಂದೆಲ್ಲ ಆರಿಸ್ಕೊಂಡಿದ್ದೀವಿ. ರುದ್ರಾಕ್ಷಿ ಹಾರ ಮಾಡಿಕೊಂಡು ಭಜನೆ ಮಾಡೋದಕ್ಕೆ, ತಪಸ್ ಮಾಡೋದಕ್ಕೆ ಹಾಕೊಂಡಿರ್ತಾರೆ. ಸೊ ಆ ಥರ ಹಾಕೊತೀವಿ, ಇದು ಒಳ್ಳೇದಂತಾರೆ. ಸೊ ನಾವು ತೊಗೊಂಡಿದ್ದೀವಿ ರುದ್ರಾಕ್ಷಿಗಳನ್ನ. ಸುಮಾರು ಬಿದ್ದಿರೋದನ್ನು ನಾನು ನೋಡಿ ಬಿದ್ದಿರೋದೆಲ್ಲ ಆರಿಸ್ಕೊಂಡು ಸುಮಾರಷ್ಟು ರುದ್ರಾಕ್ಷಿಗಳನ್ನ ತಗೊಂಡು ಬೆಂಗಳೂರಿಗೆ ಬರ್ತಾ ಇದ್ದೀನಿ ನಾನು. ಓಕೆ, ಸೊ ನಾನು ಆವಾಗಲೇ ಹೇಳಿದಾಗ ಇಲ್ಲಿ ನೋಡಿ ಅವರು ಯಾವ್ಯಾವ ಮನೆಗಳಿದಾವೆ. 1 2 3 4 5 ಹೌಸಸ್ ಇದ್ದಾವೆ. 5 ಹೌಸಸಲ್ಲಿ ನಿಮಗೆ 2 to 3 ರೂಮ್ಸ್ ಇದಾವೆ, ಅಂದರೆ 1 ಈಚ್ ಹೌಸಲ್ಲಿ. ಪಟಾಯಪುರಂ, ಮಲ್ಲಿಕಾಪುರಂ, ಇಲ್ಲಂ, ನಲುಕೆಟ್ಟು, ಕೋವಿಲಾಕಂ. I don't know whether it is correct or wrong, but there is one more house. I will show you all. But
ಸೊ ಇದೊಂದು ಹೌಸ್ ಇದೆ ಆ್ಯಂಡ್ ಐ ರಿಯಲಿ ಲೈಕ್ ದಿಸ್ ಲ್ಯಾಟಿನ್ ಏನೋ ಅಂತಾರೆ. ಸೊ ದಿಸ್ ಇಸ್ ವೆರಿ ಕ್ಯೂಟ್ ಅಂತ ನನಗನ್ನಿಸ್ತು. ಆ್ಯಂಡ್ ಸೊ ದಿಸ್ ಇಸ್ ದ ಕಂಪ್ಲೀಟ್ ಟೂರ್ ಆಫ್ ತೇಜಸ್ ರೆಸಾರ್ಟ್. ಆ್ಯಂಡ್ ಇಲ್ಲಿ ನಿಮಗೆ ಲಂಚ್, ಡಿನ್ನರ್, ಬ್ರೇಕ್ಫಾಸ್ಟು ಇರುತ್ತೆ. ಆ್ಯಂಡ್ ದಟ್ ಟು ಬ್ರೇಕ್ಫಾಸ್ಟ್ ಅಂತೂ ಫುಲ್ ಅಥೆಂಟಿಕ್ ಅಪ್ಪಂ, ಪುಟ್ಟು ಈ ಥರ ಎಲ್ಲ ಇರುತ್ತೆ. ಪರಾಠ, ಕೇರಳ ಪರಾಠ ಈ ಥರ ಎಲ್ಲ ಇರುತ್ತೆ. ಇಡಿಯಪ್ಪಂ ಇದೆಲ್ಲ ಇರುತ್ತೆ ಇಲ್ಲಿ. ಸೊ ವಿ ಎಂಜಾಯ್ಡ್ ಅ ಲಾಟ್. ವಿ ಎಂಜಾಯ್ಡ್ ದ ಫುಡ್ ಆ್ಯಂಡ್ ವಿ ಎಂಜಾಯ್ಡ್ ದಿಸ್ ಅಟ್ಮಾಸ್ಫಿಯರ್. ಬಿಕಾಸ್ ಇದನ್ನು ನೀವು ಇಷ್ಟೊಂದು ಅಂದರೆ ರೆಸಾರ್ಟ್ ಅಂದರೆ ಇಟ್ ಈಸ್ ಲೈಕ್ 1% ಒಂದು 20-30% ನಿಮಗೆ ಮಾಡಿರ್ತಾರೆ ಹಳ್ಳಿ ವೈಬಲ್ಲಿ. ಬಟ್ ಕಂಪ್ಲೀಟ್ ಅದು ಅಂದರೆ ಇದು ಎಷ್ಟು ಅಂದರೆ 95% ಪೂರ್ತಿ ನಿಮಗೆ ವಿಂಟೇಜ್ ವೈಬ್ಸೇ ಕೊಡ್ತಾ ಇದೆ. ಸೊ ಐ ರಿಯಲಿ ಲವ್ ದ ಸ್ಟೇಯಿಂಗ್ ಹಿಯರ್. 2 nights ಐ ಸ್ಟೇಡ್ ಹಿಯರ್ ಆ್ಯಂಡ್ ಇಟ್ ವಾಸ್ ರಿಯಲಿ ನೈಸ್ ಸ್ಟೇಯಿಂಗ್ ಹಿಯರ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಥರ ಹಳ್ಳಿ ವೈಬ್ಸ್ನ ನೀವು ಕಂಪ್ಲೀಟಾಗಿ ಇಷ್ಟು ಹತ್ತಿರದಿಂದ ನೀವು ಅನುಭವಿಸ್ಬೇಕು ಅಂತ ಅಂದರೆ ಯು ಮಸ್ಟ್ ವಿಸಿಟ್ ಟು ತೇಜಸ್ ರೆಸಾರ್ಟ್ ವಿಚ್ ಈಸ್ ಇನ್ ವೈನಾಡ್. ಸೊ ಹೋಪ್ ಇದು ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊತೀನಿ. ಸೊ ಇಫ್ ಯು ಲೈಕ್ ಮೈ ವಿಡಿಯೋಸ್ ಅಂತ ಅಂದರೆ ಡೂ ಲೈಕ್, ಶೇರ್ ಆ್ಯಂಡ್ ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇದೇ ಥರ ನಾನು ಪ್ರತಿ ಲೊಕೇಶನ್ಗೆ ಹೋದಾಗ್ಲೂ ನಿಮಗೆ ನಾನು ಸ್ಟೇ ಆಗಿದ್ದ ರೆಸಾರ್ಟ್ಸ್ನ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಸೊ ವಿಚ್ ವಿಲ್ ಹೆಲ್ಪ್ ಯು ಟು ಡಿಸೈಡ್ ವೇರ್ ಟು ಗೋ ಫಾರ್ ಯುವರ್ ವೆಕೇಷನ್ಸ್ ಅಲ್ವಾ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.